ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಹೋಳಿಗೆ. ನಮ್ಮನೇಲಂತೂ ಯಾವುದೇ ಹಬ್ಬದ ಊಟ ಆಗಲಿ, ಫಂಕ್ಷನ್ ಊಟ ಆಗಲಿ, ಹೋಳಿಗೆ ಇಲ್ಲ ಅಂದರೆ ಕಂಪ್ಲೀಟೇ ಆಗಲ್ಲ. ನಿಮ್ಮನೇಲೂ ಕೂಡ ಹಾಗೇನಾ? ಹಾಗಾದರೆ ಇವತ್ತು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತಗೋತಾ ಇದ್ದೀನಿ. ಆ ಪಾತ್ರೆಗೆ ಮುಕ್ಕಾಲಷ್ಟು ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಬೇಳೆ ಬೆಂದಿರೋ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ನೀರು ತಗೋತಾ ಇದ್ದೀನಿ. ನೋಡಿ, ನೀರು ಹೀಗೆ ಕುದೀತಾ ಇರಬೇಕಾದ್ರೇ ನಾನು ಆಗಲೇ ಅಳತೆ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋಂತಹ ಬೇಳೆನ ನಾನು ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು 20 to 25 ಮಿನಿಟ್ಸ್ ಬೇಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯೋಕ್ಕೆ. ಈಗ ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಾದಮೇಲೆ ಒಂದು AMC ಪಾತ್ರೆಗೆ ನಾನು ಆ ನೀರನ್ನೆಲ್ಲ ಬಗ್ಗಿಸ್ಕೊತಾ ಇದ್ದೀನಿ. ನನಗೆ ಆ ನೀರು ಸಾಂಬಾರು ಮಾಡೋಕ್ಕೆ ಬೇಕಾಗುತ್ತೆ. ಬೇಳೆಯಲ್ಲಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಬಗ್ಗಿಸ್ಕೊಬೇಕು. ನಾನು 2 ಗ್ಲಾಸ್ ಬೆಲ್ಲ ತಗೋತಾ ಇದ್ದೀನಿ. ಯಾಕಂದರೆ ನಾನು ಇದೇ ಗ್ಲಾಸಲ್ಲೇ 2 ಗ್ಲಾಸ್ ಬೇಳೆ ತಗೊಂಡಿದ್ದೆ, ಹಾಗಾಗಿ 2 ಗ್ಲಾಸ್ ಬೆಲ್ಲ. ಬೇಳೆಯಿಂದ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಅಳತೆ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಒಂದು 4ರಿಂದ 5 ಆಗೋಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇ 2 ಕಪ್ ತೆಂಗಿನಕಾಯಿ ತುರಿ ತಗೋತಾ ಇದ್ದೀನಿ, ಹಸಿ ತೆಂಗಿನಕಾಯಿ. ನಾವು ಸೇರಿಸ್ಕೊಂಡಿರೋಂತಹ ಎಲ್ಲ ಪದಾರ್ಥನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 3 to 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ನಾವು ಈಗ ಒಬ್ಬಟ್ಟು ತಟ್ಟಕ್ಕೆ ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/2 ಗ್ಲಾಸ್ ಹಾಕ್ಕೊಳ್ಳಿ ಸಾಕು ನೀರು. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ನಾವು ಬೇಳೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಮೈದಾ ಹಿಟ್ಟನ್ನ ತಗೋಬೇಕು. ಸೊ ಆವಾಗ ಯಾವುದು ಕೂಡ ಹೆಚ್ಚಾಗಲ್ಲ, ಕಮ್ಮಿ ಆಗಲ್ಲ, ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗಾಗಿ 2 ಕಪ್ ಮೈದಾನ ತಗೋತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೇನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಷ್ಟು ಗಟ್ಟಿನೂ ಬೇಡ, ಅಷ್ಟು ತೆಳುವೂ ಬೇಡ. ಅದು ನೆಂದರೆ ಸ್ವಲ್ಪ ತೆಳುವಾಗುತ್ತಷ್ಟೇ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾನು ಕಲಸಿದ್ದು ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 1/4 ಕಪ್ ಆಗೋಷ್ಟು ಎಣ್ಣೆ ಹಾಕಿ ಅದನ್ನು ಒಂದು 1/2 ಅವರ್ ನೆನೆಯೋಕ್ಕಿಡ್ತೀನಿ. ಚೆನ್ನಾಗಿ ನೆಂದಾದಮೇಲೆ ಅದನ್ನು ನೀಟಾಗಿ ಈ ಥರ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಕಣಕ ಮತ್ತು ಹೂರಣ ಎರಡು ಒಂದೇ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಒಬ್ಬಟ್ಟು ಒಂದು ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ರುಬ್ಬಿರೋ ಹೂರಣ ಫುಲ್ಲು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಒಬ್ಬಟ್ಟು ಮಾಡೋಕ್ಕೆ ನಮಗೆ ಸುಲಭ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ರಿಗೂ ಧನ್ಯವಾದಗಳು.